ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹೊಸದಾಗಿ ಆಯ್ಕೆಯಾಗಿರುವಂತಹ ಇರಾನ್ನ ಸರ್ವೋಚ್ಚ ನಾಯಕನ ರಕ್ಷಣೆಗಾಗಿ ಅವ್ರಿಗೇನು ಆಗಬಾರ್ದು ಅಂತ, ಯಾಕೆಂದರೆ ಇಸ್ರೇಲ್ ಮತ್ತು ಅಮೇರಿಕ ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಿದೆ ಈ ಹೊಸ ಸರ್ವೋಚ್ಚ ನಾಯಕನನ್ನು ಸಹ ಕೊಂದು ಬಿಡಬೇಕು ಅಂತ, ಮತ್ತು ಓಪನ್ ಆಗಿ ಹೇಳಿದೆ ನಾವು ಕೊಂದೇ ತಿರ್ತೀವಿ ಅಂತ. ಬಟ್ ಅವರಿಗೆ ಏನೂ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಆ ಪಡೆಯ ಹೆಸರೇ ನೋಪೋ ಅನ್ನುವಂಥದ್ದು. NOPO, ನೋಪೋ. ಪರ್ಷಿಯನ್ ಭಾಷೆಯಲ್ಲಿ ಇದಕ್ಕೆ ಅರ್ಥ ಸರ್ವೋಚ್ಚ ನಾಯಕನ ರಕ್ಷಣೆ. ಸೊ ಏನಿದು ಪಡೆ? ನೋಪೋ ಯಾವಾಗ ಶುರುವಾಯಿತು? ಇದರ ಕರ್ತವ್ಯಗಳೇನು? ಇದಕ್ಕೆ ಎಂಥ ವ್ಯಕ್ತಿಗಳನ್ನು ಅಥವಾ ಎಂಥ ಯೋಧರನ್ನು ಆಯ್ಕೆ ಮಾಡಲಾಗುತ್ತೆ? ಅವರು ಯಾಕೆ ಪೂರ್ತಿಯಾಗಿ ಕಪ್ಪು ಪಟ್ಟೆಗಳನ್ನೇ ಧರಿಸಿರ್ತಾರೆ? ಮತ್ತು ಇದರ ಸಂಪೂರ್ಣ ವಿವರ ಏನು, ಇದರ ಅರ್ಥ ಏನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಮತ್ತು ಇಸ್ರೇಲ್, ಅದರಲ್ಲೂ ಇಸ್ರೇಲ್ ಒಂದು ಕುತಂತ್ರದ ದಾಳಿ ನಡೆಸಿ, ಯಾಕಂದರೆ ಯುದ್ಧ ಘೋಷಣೆ ಮಾಡದೇನೆ ಮೊದಲನೇ ದಾಳಿಯಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಾಮಿನೈ, ಆಯತುಲ್ಲಾ ಅಲಿ ಖಾಮಿನೈ ಅವರನ್ನು ಹತ್ಯೆ ಮಾಡಿತು ಅವರದೇ ಕಚೇರಿಯಲ್ಲಿ. ಮೀಟಿಂಗಿನ ನಡುವೆ ಮಿಸೈಲ್ ಬಂದು ಬಿತ್ತು. ಅಲ್ಲಿ ಅವರ ಜೊತೆಯಲ್ಲಿ 40 ಜನ ಬೇರೆ ಬೇರೆ ಮಿಲಿಟರಿ ಆಫೀಸರ್ಗಳು ಸಹ ಇದ್ದರು ಮೀಟಿಂಗಲ್ಲಿ. ಎಲ್ಲರೂ ಸತ್ತು ಹೋದರು. ಆ ಸಂದರ್ಭದಲ್ಲಿ ಖಾಮಿನೈ ಅವರ ರಕ್ಷಣೆಗೆ ಇದ್ದಂತಹ ನೋಪೋ ಫೋರ್ಸ್ನ ಕೆಲವು ಯೋಧರು ಸಹ ಸತ್ತು ಹೋದರು ಅನ್ನುವಂಥ ಸುದ್ದಿ ಇದೆ. ಅದಾದ ನಂತರ ದೊಡ್ಡ ಮಟ್ಟದ ಸಂಘರ್ಷ ಶುರುವಾಯಿತು. ಇರಾನ್ ಪ್ರತಿರೋಧ ಒಡ್ಡಿತು, ಪ್ರತಿ ದಾಳಿ ನಡೆಸ್ಕೊಂಡು ಬರ್ತಿದೆ. 11 ದಿನ ಕಳೆದು 12 ದಿನ ಆಗ್ತಿದೆ. ನಿರಂತರವಾಗಿ ಇರಾನ್ ತನ್ನ ಶಕ್ತಿಯನ್ನು ಮೀರಿ ಏನು ದಾಳಿ ಮಾಡಬಹುದೋ ದಾಳಿ ಮಾಡ್ತಿದೆ. ಇರಾನ್ಗೆ ನಷ್ಟ ಆಗ್ತಿಲ್ಲ ಅಂತಲ್ಲ, ಇರಾನ್ಗೆ ದೊಡ್ಡ ನಷ್ಟ ಆಗ್ತಿದೆ. ತೆಹರಾನ್ ನಗರ ಆಲ್ಮೋಸ್ಟ್ ಧ್ವಂಸ ಆಗೋಗಿದೆ. ಆದರೆ ಇದು ಇಸ್ರೇಲ್ಗೆ ಕೊಡ್ತಿರೋ ಪೆಟ್ಟು ಸಹ ಏನು ಕಡಿಮೆ ಏನಲ್ಲ. ಆ ಕಡೆ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೇರಿಕದ ಪಡೆಗಳಿಗೆ, ಅಮೇರಿಕದ ಸೇನಾ ನೆಲೆಗಳಿಗೆ ಕೊಡ್ತಿರುವಂತಹ ಪೆಟ್ಟು ಕಡಿಮೆ ಏನಲ್ಲ. ಯಾವ ಮಟ್ಟಕ್ಕೆ ಅಂದರೆ ಅರಬ್ ರಾಷ್ಟ್ರಗಳು ಈಗ ಅಮೇರಿಕ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾವೆ. ನಿಮ್ಮಿಂದ ನಮ್ಮ ಮೇಲೆ ಇರಾನ್ ಈ ರೀತಿ ದಾಳಿ ನಡೆಸ್ತಾ ಇದೆ ಅಂತ. ದುಬೈ ನಗರ ಈಗ ಸುರಕ್ಷಿತವಲ್ಲ ಅನ್ನುವಂತಹ ಮಾತು ಬಂದ್ಬಿಟ್ಟಿದೆ. ದುಬೈನಲ್ಲಿ ನೀವು ಏನು ಮಾಡಿದ್ರೂ ನೆಮ್ಮದಿಯಾಗಿರಬಹುದು, ಸುರಕ್ಷಿತವಾಗಿರಬಹುದು ಅನ್ನುವಂತಹ ವಾತಾವರಣದಿಂದ ಹಿಡಿದು ಇವಾಗ ಎನಿ ಮೂಮೆಂಟು ಮಿಸೈಲೋ ಡ್ರೋನೋ ಬಂದು ಬೀಳಬಹುದೇನೋ ಅನ್ನೋ ಭಯ, ಆತಂಕ ಅಲ್ಲಿನ ಜನಕ್ಕೆ ಬರೋ ರೀತಿಗೆ ಆಗಿದೆ. ಸೊ ಆ ಎಲ್ಲದರ ನಡುವೆ ಹೊಸ ಸರ್ವೋಚ್ಚ ನಾಯಕನ ಆಯ್ಕೆ ಆಯಿತು. ಸುಮಾರು ದಿನ ಅದಕ್ಕೆ ಸಮಯ ತಗೊಂಡ್ರು, ಸುಮಾರು 1 ವಾರ ಸಮಯ ತಗೊಂಡ್ರು. ಆ ಸಮಯ ತಗೊಂಡಿದ್ದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಒಂಚೂರು ಹೇಳ್ತೀನಿ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ. ಸೊ ಹಾಗೂ ಹೀಗೂ ಅಳೆದು ತೂಗಿ ಆಯತುಲ್ಲಾ ಅಲಿ ಖಾಮಿನೈ ಅವರ ಮಗ, 2ನೇ ಮಗ ಮುಜ್ತಬಾ ಖಾಮಿನೈ ಅವರನ್ನು ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದೆ ಇರಾನ್, ಮತ್ತು ಅದರ ಘೋಷಣೆಯನ್ನು ಸಹ ಮಾಡಿದೆ. ಯಾಕೆ ತಡ ಆಯಿತು ಅಂತ ನೋಡೋದಾದರೆ ಅಲ್ಲಿ 2 ಕಾರಣಗಳು ಕಂಡು ಬರ್ತಾ ಇದ್ದಾವೆ. ಒಂದು, ಫೆಬ್ರವರಿ 28ನೇ ತಾರೀಕು ಅಲಿ ಖಾಮಿನೈ ವಿರುದ್ಧ ಯಾವಾಗ ದಾಳಿ ನಡೆದಿತ್ತೋ ಆ ಮೀಟಿಂಗ್ನಲ್ಲಿ, ಆ ದಾಳಿಯಲ್ಲಿ ಇವರು ಸಹ ಇದ್ದರು, ಮುಜ್ತಬಾ ಖಾಮಿನೈ ಸಹ ಇದ್ದರು, ಅವರು ಗಾಯಗೊಂಡಿದ್ದರು ಆ ದಾಳಿಯಲ್ಲಿ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಿರೋದು ದೊಡ್ಡ ಏನು ಟೀಮ್ ಇದೆ ಅದನ್ನು ಆಯ್ಕೆ ಮಾಡುವಂಥ ಟೀಮ್, ಅಲ್ಲಿ ಗೊಂದಲಗಳಿದ್ದವು. ಯಾಕೆಂದರೆ ಅಲಿ ಖಾಮಿನೈ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧ ಇದ್ದರು. ಅವರ ವಿಲ್ನಲ್ಲಿ, ಅವರ ಸ್ವಂತ ಬರೆದಿಟ್ಟಿರುವಂತಹ ವಿಲ್ ಇದೆಯಲ್ಲ, ಅದರಲ್ಲೂ ಸಹ ಅವರು ಸ್ಪಷ್ಟವಾಗಿ ಬರೆದಿದ್ದರಂತೆ, ನನ್ನ ಮಗನನ್ನು ಸರ್ವೋಚ್ಚ ನಾಯಕನನ್ನಾಗಿ ಮಾಡಬೇಡಿ ನಾನು ಸತ್ತರೆ ಅಂತ. ಯಾಕೆಂದರೆ ಅವರು ಹೇಳ್ತಿದ್ದಂತಹ ಕಾರಣ ಇದೇನೆ, ನಾವು 1979ರಲ್ಲಿ ಆಗ ರಾಜರ ಆಡಳಿತವನ್ನು ಕಿತ್ತು ಬಿಸಾಕಿದ್ದೇನೆ, ಈ ವಂಶ ಪಾರಂಪರ್ಯ ಆಡಳಿತ ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು 1989ರಿಂದ ನಾನು ಸರ್ವೋಚ್ಚ ನಾಯಕ ಆಗಿದ್ದೀನಿ. ನನ್ನ ನಂತರ ಬೇರೆ ಯಾರಾದರೂ ಆಗಬೇಕು, ನನ್ನದೇ ಮಗ ಆದರೆ ಮತ್ತೆ ಅದು ವಂಶ ಪಾರಂಪರ್ಯನಂತಲೇ ಬರುತ್ತೆ, ಹಾಗಾಗಿ ಅದು ಬೇಡ ಅಂತ ಅವರು ಹೇಳಿದರು. ಆದರೆ ಇರಾನ್ಗೆ ಬೇರೆ ಗಟ್ಟಿ ಆಪ್ಷನ್ಗಳು ಇರಲಿಲ್ಲ. ಆ ಚರ್ಚೆಯಲ್ಲಿ ಸ್ವಲ್ಪ ಸಮಯ ಹಿಡಿಯಿತು ಅಂತಲೂ ಕೆಲವರು ಹೇಳ್ತಾರೆ. ಬಟ್ ಏನೇ ಆಗಲಿ, ಇಲ್ಲಿಯವರೆಗೆ ಮುಜ್ತಬಾ ಖಾಮಿನೈ ಪಬ್ಲಿಕ್ ಆಗಿ ಕಾಣಿಸಿಕೊಂಡಿಲ್ಲ, ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ, ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಇರಾನ್ ಸರ್ಕಾರ ಹೇಳ್ತಾ ಇದೆ ಈ ಸೇಫ್ ಆ್ಯಂಡ್ ಗುಡ್, ಅವರು
ಸುರಕ್ಷಿತವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅವರೇ ನಮ್ಮ ಸರ್ವೋಚ್ಚ ನಾಯಕರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ IRGCನೂ ಅದನ್ನು ಒಪ್ಕೊಂಡಿದೆ. ಅವರ ಆಜ್ಞೆಗಳನ್ನೇ ಈಗ ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದೆ. ಸೊ ಅವರನ್ನು ಸೇಫಾಗಿ ಇಟ್ಟಿದ್ದಾರೆ ಅನ್ನುವಂಥ ಸೂಚನೆಗಳು ಸಿಗ್ತಾ ಇದೆ. ಇದರ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಹೇಳ್ತಿರೋದು, ನಾವು ಹುಡುಕಿ ಕೊಂದು ಬಿಸಾಕ್ತೀವಿ ಆ ವ್ಯಕ್ತಿಯನ್ನು, ನಾವು ಬಿಡೋದಿಲ್ಲ ಅಂತ ಇಸ್ರೇಲ್ ಹೇಳ್ತಿದ್ರೆ, ಟ್ರಂಪ್ ಹೇಳಿದ್ದು, ಆರಂಭದಲ್ಲೇ ಹೇಳಿದ್ದು, ಮುಂದಿನ ಸರ್ವೋಚ್ಚ ನಾಯಕ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಪಡ್ಕೊಳ್ಬೇಕು, ಅಮೆರಿಕದ ಅಭಿಪ್ರಾಯ ಪಡ್ಕೊಳ್ಬೇಕು, ನಮ್ಮ ಸಲಹೆ ಮೇರೆಗೆ ಮಾಡಬೇಕು ಅಂತೆಲ್ಲ ನಾನ್ಸೆನ್ಸ್ ಮಾತಾಡ್ತು ಅಮೆರಿಕ. ಯಾರು ಮಾಡ್ತಾರೆ ಆ ಥರ? ಯಾವ ದೇಶದವ್ರು ಮಾಡ್ತಾರೆ? ಇರಾನು, ನೀವು ಮಿಸೈಲ್ ಹಾಕಿದ್ರೇ ಹೆದರದ ಇರಾನು, ಪ್ರತಿಕ್ರಿಯೆಯಾಗಿ ಅಥವಾ ಪ್ರತಿ ದಾಳಿಯಾಗಿ ನಿಮ್ಮ ಮೇಲೆ ಮಿಸೈಲ್ಗಳು ಹಾಕ್ತಿರೋ ಇರಾನು ನಿಮ್ಮ ಮಾತು ಕೇಳುತ್ತಾ? ಅದು ಟ್ರಂಪ್ ತಿಕ್ಕಲುತನದ ಒಂದು ಬೇಡಿಕೆಯಾಗಿತ್ತು. ಅದನ್ನು ಯಾರೂ ಮನ್ನಿಸಲಿಲ್ಲ, ಇರಾನಲ್ಲಿ ಕೇರೆ ಮಾಡಲಿಲ್ಲ. ಅವರು ತಮ್ಮ ಸರ್ವೋಚ್ಚ ನಾಯಕನಾಗಿ ಮುಜ್ತಬಾ ಖಮೇನಿ ಅವರನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಅವರನ್ನು ಕೊಲ್ಲುವ ಪ್ರಯತ್ನವನ್ನು ಅಮೇರಿಕ, ಇಸ್ರೇಲ್ ಪ್ರತಿ ಕ್ಷಣ ಮಾಡ್ತಾ ಇರುತ್ತೆ, ಪ್ರತಿ ಕ್ಷಣ ಮಾಡ್ತಿರುತ್ತೆ. ಅವನ ರಕ್ಷಣೆ ಮಾಡಬೇಕಲ್ಲ ಅವ್ರನ್ನ. ಅವರ ರಕ್ಷಣೆಗಾಗಿಯೇ ನೆಪೋ ಫೋರ್ಸ್ ಈಗ ಒಂದು ಚಕ್ರವ್ಯೂಹವನ್ನು ರಚಿಸಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕಂಪ್ಲೀಟ್ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಕವರ್ ಆಗಿರುವ ಮುಖವನ್ನು ಸಹ ಬ್ಲ್ಯಾಕಲ್ಲಿ ಕವರ್ ಮಾಡ್ಕೊಂಡಿರುವಂಥದ್ದು. ಯಾಕೆ ಅಂತಂದರೆ, ಯೂಶ್ವಲ್ ಆಗಿ ಕಮಾಂಡೋ ಫೋರ್ಸ್ಗಳು ಬ್ಲ್ಯಾಕಲ್ಲಿ ಇರ್ತಾರೆ. ಕತ್ತಲೆಯಲ್ಲಿ ಆಪರೇಷನ್ಗಳು ಮಾಡಿದಾಗ ಅದು ಕಾಣಿಸ್ತೇ ಇರಲಿ, ಮರ್ಜ್ ಆಗೋದಕ್ಕೆ, ಮತ್ತು ಅದೊಂದು ರೀತಿಯಾದಂಥ ಒಂದು ಫಿಯರ್ಸ್ಫುಲ್ ಕೊಲೆಗಡುಕ ಮನಸ್ಥಿತಿಯಿಂದ ಹಿಡಿದು ನಾವು ಬಹಳ ಕ್ರೂರಿಗಳು, ನಮ್ಮ ಕೆಲಸಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋದು ತೋರ್ಸೋಕ್ಕೂ ಸಹ ಕಪ್ಪು ಬಟ್ಟೆಯನ್ನು ಹಾಕ್ತಾರೆ. ಅಂತಹದ್ದೇ ಒಂದು ಫೋರ್ಸ್ ಇದು ನೆಪೋ ಫೋರ್ಸ್ ಅಂತ, NOPO ನೆಪೋ. ಆ ಫೋರ್ಸು ಈಗ ಈ ಖಮೇನಿ ಅವರ, ಮುಜ್ತಬಾ ಖಮೇನಿ ಅವರ ರಕ್ಷಣೆಗಿದೆಯಂತೆ. ಖಮೇನಿ ಅವರನ್ನು ಮುಟ್ಟಬೇಕು ಅಂದರೆ ಇವರನ್ನು ಕೊಂದೇ ಮುಟ್ಟಬೇಕಾಗತ್ತೆ. ಮುಟ್ಟಿದವರು ಬದುಕುಳಿಯೋ ಸಾಧ್ಯತೆಗಳು ಇರೋದೇ ಇಲ್ಲ. ಮಿಸೈಲ್ ಒಂದೇ ಮಾರ್ಗ, ಬೇರೆ ಯಾವ ಮಾರ್ಗದಿಂದಲೂ ಸಹ ಅವರ ಹತ್ತಿರಕ್ಕೂ ಹೋಗೋದಾಗಿಲ್ಲ. ಮುಟ್ಟಿದ್ರೆ ಸತ್ತು ಹೋಗ್ತಾರೆ, ಸಾಯಿಸ್ಬಿಡ್ತಾರೆ. ಆ ರೀತಿಯಾದಂಥ ಒಂದು ಫೋರ್ಸ್ ಇದು. ಸೊ ಈ ಫೋರ್ಸ್ ಆ್ಯಕ್ಚುಲಿ ಆರಂಭ ಆಗಿದ್ದು 1991ರಲ್ಲಿ. ಅಲ್ಲಿಂದ ಸರ್ವೋಚ್ಚ ನಾಯಕನ ರಕ್ಷಣೆಗೆ ಮಾಡ್ಕೊಂಡು ಬರ್ತಿದೆ. ಇಡೀ ದೇಶದಲ್ಲಿ ಅದು 6 ಘಟಕಗಳು ಮಾತ್ರ ಇದ್ದಾವೆ, ಅದರದ್ದು 6 ಯೂನಿಟ್ಗಳು ಮಾತ್ರ. ಅದರಲ್ಲಿ 4 ತೆಹರಾನ್ನಲ್ಲೇ ಇದೆ, ಯಾಕಂದರೆ ರಾಜಧಾನಿ ಅದು. ಇನ್ನು 2 ಬೇರೆ ಬೇರೆ ನಗರಗಳಲ್ಲಿದ್ದಾವೆ, ಮಶಾದ್ ಮತ್ತು ಇಸ್ಫಹಾ ಅನ್ನುವಂತಹ ಏನು ಪರಮಾಣು ಘಟಕ ಇದೆಯಲ್ಲ, ಆ ಕಡೆಗೆ ಹಾಕಿದ್ದಾರೆ ಸೈಂಟಿಸ್ಟ್ಗಳ ರಕ್ಷಣೆಗೆ ಅದು. ಸೊ ಇದು ಒಂದು ಕ್ರೂರವಾದ ಪಡೆ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಸರ್ವೋಚ್ಚ ನಾಯಕನ ರಕ್ಷಣೆಗೆ ನಿಂತಿದೆ, ಒಂದು ಚೂರು ಸಹ ಅವರು ಹಿಂಜರಿಯೋದಿಲ್ಲ. ಯಾರ ಮೇಲೆ ಅನುಮಾನ ಬಂದರೂ ಮುಗಿಸಿ ಬಿಸಾಕ್ತಾರೆ. ಈ ಪಡೆಯ ಮೇಲೆ ಒಂದಷ್ಟು ಆಪಾದನೆಗಳು ಸಹ ಇದ್ದಾವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಏನು ಅಂದರೆ, ಯಾವಾಗೆಲ್ಲ ಇರಾನ್ನಲ್ಲಿ ಏನೋ ಒಂದು ಕ್ರಾಂತಿಯ ಸೂಚನೆಗಳು ಸಿಗ್ತಾವೋ, ಪ್ರತಿಭಟನೆಗಳು ನಡೀತಾವೋ, ಪ್ರತಿರೋಧ ಬರುತ್ತೋ, ಆಗ ಈ ಫೋರ್ಸನ್ನು ಇಳಿಸಲಾಗುತ್ತೆ. ಇವರು ನಿರ್ದಯವಾಗಿ, ಅಮಾನುಷವಾಗಿ ಅದನ್ನು ಹೊಸಕ್ಕೆ ಬಿಸಾಕ್ತಾರೆ. ಕೊಲ್ಲಬೇಕಂದ್ರೆ ಕೊಂದು ಬಿಡ್ತಾರೆ, ಶೂಟ್ ಮಾಡಬೇಕಂದ್ರೆ ಶೂಟ್ ಮಾಡಿಬಿಡ್ತಾರೆ, ಇನ್ನೇನು ಮಾಡಬೇಕಂದ್ರೆ ಮಾಡ್ತಾರೆ, ಒಟ್ಟಿನಲ್ಲಿ ಅದನ್ನು ಮುಗಿಸ್ಬಿಡ್ತಾರೆ ಅಂತ. ಅದೇ ರೀತಿ 1999ರಲ್ಲಿ ಸ್ಟೂಡೆಂಟ್ಸ್ ಒಂದು ಪ್ರೊಟೆಸ್ಟ್ಗಳು ನಡೆದಿತ್ತು. ಆಗ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಹತ್ಯೆಗಳಾಗಿತ್ತು, ಶೂಟ್ ಮಾಡಿದರು. ಅದನ್ನು ನಡೆಸಿದ್ದು ಇದೇ ನೆಪೋ ಅನ್ನುವಂತಹ ಫೋರ್ಸ್ ಅಂತ ಈಗ ಹೇಳಲಾಗ್ತಿದೆ. ಅದೇ ರೀತಿ 2019ರಲ್ಲಿಯೂ ಸಹ ಮಹಿಳೆಯರು ಅದರಲ್ಲೂ ಮುಖ್ಯವಾಗಿ ದೊಡ್ಡ ಪ್ರತಿಭಟನೆಗಳಿಗೆ ಇಳಿದಿದ್ದರು, ಹಕ್ಕುಗಳು ಅಂತ. ಆಗಲೂ ಸಹ ಸಾಕಷ್ಟು ಹಿಂಸಾಚಾರ ಆಗಿತ್ತು, ಸಾಕಷ್ಟು ಜನರ ಸಾವುಗಳಾಗಿತ್ತು. ಆಗಲೂ ಸಹ ಇದೇ ಫೋರ್ಸ್ ನಿಂತು ಇದನ್ನು ಹೊಸಕಿ ಹಾಕ್ತು ಪ್ರತಿಭಟನೆಗಳನ್ನು ಅಂತ ಹೇಳಲಾಗ್ತಿದೆ. ಮೊನ್ನೆ ಜನವರಿಯಲ್ಲಿ ಇರಾನ್ನಲ್ಲಿ ಹೊಸ ಪ್ರತಿಭಟನೆಗಳು, ಹೊಸ ವೇವ್ ಆಫ್ ಪ್ರೊಟೆಸ್ಟ್ಗಳು ಯಾವಾಗ ಆಯ್ತಲ್ಲ, ಆ ಸಂದರ್ಭದಲ್ಲಿಯೂ ಸಹ ಗುಂಡು ಹಾರಿಸಲಾಯಿತು, ಸಾಕಷ್ಟು ಜನ ಸತ್ತು ಹೋದರು. ಅದರಲ್ಲೂ ಸಹ ಇವರದೇ ಪಾತ್ರ ಇದೆ, ನೆಪೋ ಫೋರ್ಸ್ದೇ ಪಾತ್ರ ಇದೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿಬರುವಂತಹ ಆರೋಪಗಳು. ಸೊ ಒಟ್ಟಾರೆಯಾಗಿ ಇದೊಂದು ಕ್ರೂರತನವನ್ನು ಬೆಳೆಸಿಕೊಂಡಿರುವಂತಹ ವೆಲ್ ಟ್ರೈನ್ಡ್, ಬಹಳ ಗಟ್ಟಿಮುಟ್ಟಾದಂತಹ ಯೋಧರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಇನ್ನೂ ಕಠಿಣ ಒಂದು ಪರಿಶ್ರಮದ ಟ್ರೈನಿಂಗನ್ನು ಅವರಿಗೆ ಕೊಟ್ಟು ಅವರನ್ನು ಇಂಥ ದೊಡ್ಡ ಕೆಲಸಕ್ಕೆ ನಿಯೋಜನೆ ಮಾಡಿರಲಾಗತ್ತೆ. ಹಾಗಾಗಿ ಅವರು ಯಾವುದಕ್ಕೂ ಹಿಂಜರಿಯೋದಿಲ್ಲ. ಅಂಥ ಒಂದು ಪಡೆ, ನೆಪೋ ಪಡೆ, ಈಗ ಅದನ್ನು ಮುಜ್ತಬಾ ಖಮೇನಿ ಅವರ ರಕ್ಷಣೆಗೆ ಹಾಕಿದ್ದಾರೆ. ಸೊ ಇದಿಷ್ಟು ಹೊಸ ಸರ್ವೋಚ್ಚ ನಾಯಕನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇರಾನ್ ಮಾಡಿಕೊಂಡಿರುವಂಥ ಒಂದು ಲೆಕ್ಕಾಚಾರ ಅಥವಾ ಏರ್ಪಾಟುಗಳು. ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.